ವೆಲ್ಕಮ್ ಬ್ಯಾಕ್. ನ್ಯೂಸ್ 18 ಕನ್ನಡದಲ್ಲಿ ಬೆಳಗ್ಗೆಯಿಂದ ನಿರಂತರವಾಗಿ ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕಾಂಗ್ರೆಸ್ ಅವರು ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಲೇ ಇದ್ದೀವಿ. ಉದ್ಘಾಟನೆಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಆ ತಯಾರಿಗಳನ್ನು ನಾವು ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಸಂಗಮದಲ್ಲಿ ಇನ್ನೇನು ಕೆಲವೇ ನಿಮಿಷದಲ್ಲಿ ಕಾಂಗ್ರೆಸ್ನ ಈ ಬೃಹತ್ ಪಾದಯಾತ್ರೆಗೆ ಚಾಲನೆ ಸಿಗುತ್ತೆ. ಸುಮಾರು 11 ದಿನಗಳ ಕಾಲ ಇವರು ಪಾದಯಾತ್ರೆ ಮಾಡಬೇಕು. ಈ ಸಂಗಮದಿಂದ ಅಂದರೆ ಮೇಕೆದಾಟು ಸಂಗಮದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಬೇಕು. ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಎರಡೂ ಸರ್ಕಾರಗಳಿಗೆ ಒತ್ತಡವನ್ನು ಹಾಕಬೇಕು. ಈಗ ಮೇಕೆದಾಟು ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ಇವರು ಪಾದಯಾತ್ರೆಯನ್ನ ಆರಂಭ ಮಾಡೋಕ್ಕೆ ಈಗ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಪೊಲೀಸರು ಕೂಡ ಈ ಪಾದಯಾತ್ರೆಯನ್ನ ತಡೆಯೋ ನಿಟ್ಟಿನಲ್ಲಿ ಆ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ 8:15ಗೆ ಇವರು ಪ್ಲಾನ್ ಮಾಡ್ಕೊಂಡಿರೋದು. 8:30 ಅಥವಾ 9 ಗಂಟೆ ಆಗಬಹುದು ಈ ಪಾದಯಾತ್ರೆಗೆ ಚಾಲನೆ ಸಿಗೋದಕ್ಕೆ. ಅರೇಂಜ್ಮೆಂಟ್ಸ್ ಅನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಇವತ್ತಿನ ಈ ಪಾದಯಾತ್ರೆ ಚಾಲನೆ ಸಂದರ್ಭದಲ್ಲಿ ಅಲ್ಲಿ ಹಾಜರಿರುತ್ತಾರೆ. ಪೂಜೆ ತರಕ್ಕೆ ಜಾಗ ಮಾಡ್ಕೊಡಿ, ಅರಿಶಿನ ಕುಂಕುಮ ಎಲ್ಲ ತಗೊಂಡ್ ಬನ್ನಿ. ಇನ್ನು ಕಾಂಗ್ರೆಸ್ನ ಈ ಪಾದಯಾತ್ರೆಯಲ್ಲಿ ನಟ, ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಪಾಲ್ಗೊಂಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಮೇಕೆದಾಟು ಪಾದಯಾತ್ರೆಗೆ ಚಲನಚಿತ್ರ ನಟರು ಕೂಡ ಆಗಮಿಸ್ತಾರೆ. ಈ ಒಂದು ಪಾದಯಾತ್ರೆಯಲ್ಲಿ ಸ್ಯಾಂಡಲ್ವುಡ್ ನಟರು ಕೂಡ ಭಾಗಿಯಾಗ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದರಂತೆ ಈಗಾಗಲೇ ಏನು ಸಂಗಮಕ್ಕೆ ನಟರು ಕೂಡ ಕಲಾವಿದರು ಅಂದ್ರೆ ಸ್ಯಾಂಡಲ್ವುಡ್ ಕಲಾವಿದರು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಈಗ ಸಾಧು ಕೋಕಿಲ್ ಅವರು ಕೂಡ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು. ಸರ್ ನಮಸ್ಕಾರ. ಸರ್ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ, ಕೊನೆವರೆಗೂ ಇರ್ತೀರಾ? ಕಡೆ ತನಕ ಕಾಣೆ ಕಟ್ಟೋ ತನಕ ಇರಬೇಡಲೇಬೇಕು ಅಂತ ನಾನಂತೂ ಡಿಸೈಡ್ ಮಾಡಿದ್ದೀನಿ. ಯಾಕೆಂದರೆ ನೀರು ಎಲ್ರಿಗೂ ಬೇಕು. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ, ನಮಗೆ, ಈ ಪ್ರಾಂತ್ಯದ ಜನರಿಗೆ ಮುಖ್ಯವಾಗಿ ಬೇಕು. ಸೊ ಈ ಹೋರಾಟದಲ್ಲಿ ಅದು ರೆಡಿಯಾಗೋ ತನಕ, ಚಾಲನೆ ತಗೊಳ್ಳೋ ತನಕನೂ ನನ್ನ ಜೊತೆಯಲ್ಲಿ ಇರಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಯಾರೆಲ್ಲ ಬರ್ತಾ ಇದ್ದಾರೆ ಸರ್? ಈಗ ಸ್ಯಾಂಡಲ್ವುಡ್ಡಿಂದ ಅನೇಕ ನಟರು ಬರ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಅದರಂತೆ ಯಾರ್ಯಾರು ಬರ್ತಾ ಇದ್ದಾರೆ? ಈಗ ಸದ್ಯಕ್ಕೆ ನಾನೇ ಇದ್ದೀನಿ ಅವ್ರ ಜೊತೆಗೆ. ಇದರಲ್ಲಿ ಪಕ್ಷ ಗೀಕ್ಷೆ ಏನಿಲ್ಲ. ಪಕ್ಷ ಅಂತ ಅಂದ್ಕೊಂಡ್ರೆ ಒಬ್ಬೊಬ್ರಿಗೆ ಒಂದೊಂದು ಮೈಂಡ್ ಸೆಟ್ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ಪ್ರೋತ್ಸಾಹದಲ್ಲಿರ್ತಾರೆ ಒಂದೊಂದು ಪಕ್ಷಗಳನ್ನ. ಆ ಥರ ಇದು ಅನ್ಕೋಬಾರ್ದು. ಇದು ನಮಗೆ ಎಷ್ಟು ಮುಖ್ಯ ಅನ್ನೋದು ಇವತ್ತು ಚಾಲನೆ ಕೊಟ್ಟರೆ ನಾಳೆ ಇದು ಇನ್ನೂ ತುಂಬ ದೊಡ್ಡದಾಗಿ ಎಲ್ಲರೂ ಸೇರಿ ಮಾಡೋಂಥದ್ದಾಗತ್ತೆ. ಎಲ್ಲ ಕಲಾವಿದರು ಬಂದರೆ ಇದಕ್ಕೊಂದು ಒಳ್ಳೆಯ ಒಂದು ಪ್ರೋತ್ಸಾಹ ಮತ್ತು ಒಂದು ಸ್ಥೈರ್ಯ, ಒಂದು ಏನು ಸಪೋರ್ಟ್ ಬರುತ್ತೆ ಅಂತ ನನ್ಗನ್ನಿಸ್ತಾ ಇದೆ. ಸರ್, ಒಂದ್ ಕಡೆ ಗೊಂದಲ ಇತ್ತು, ಒಂದ್ ಕಡೆ ಓಮಿಕ್ರಾನ್ ಜಾಸ್ತಿ ಆಗ್ತಾ ಇದೆ, ಕೊರೋನಾ ಭೀತಿ, ಈ ನಡುವೆ ರಾಜ್ಯ ಸರ್ಕಾರ ಕೂಡ ಕರ್ಫ್ಯೂ ಜಾರಿ ಮಾಡುವಂಥದ್ದು, ಇವೆಲ್ಲ ಕೂಡ ಇತ್ತು. ಇಂತಹ ನಡುವೆನಲ್ಲೂ ಗೊಂದಲದ ನಡುವೆ ಏನ್ ಹೇಳ್ತೀರಿ ಸರ್ ಇದಕ್ಕೆ? ಸರ್, ಇದು ಆಲ್ರೆಡಿ 3 ವರ್ಷ ಆಗೋಯ್ತು. 3 ವರ್ಷದಿಂದ ಇದೇ ಸ್ಟ್ರಗ್ಲಿಂಗಲ್ಲೇ ಇದ್ದೀವಿ, ಹಿಂಗೇ ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ. ಈಗ ನಾವು ಎಲ್ಲ ಬಿಟ್ಟು, ಚಳಿ ಬಿಟ್ಟು ಎಲ್ಲ ಹೊರಗಡೆ ಬಂದಾಯಿತು. ಈ ಕಾರ್ಯಕ್ರಮ ಆಗೋದ್ರಿಂದ ತುಂಬ ಒಳ್ಳೇದು ಅಂತ ನನಗೂ ಅನಿಸ್ತಾ ಇದೆ. ಏನು ತೊಂದರೆ ಆಗೋದಿಲ್ಲ. ಔಟ್ಡೋರಲ್ಲಿ ಮಾಡ್ತಾ ಇರೋದ್ರಿಂದ ಏನು ತೊಂದರೆ ಇಲ್ಲ. ಇಂಡೋರ್ ಆಗಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ತುಂಬ ಥ್ಯಾಂಕ್ ಯು ಮಚ್. ಇದು ಸಾಧು ಕೋಕಿಲ್ ಅವರ ಮಾತಾಗಿರ್ತಕ್ಕಂಥದ್ದು. ಚಲನಚಿತ್ರ ನಟರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಶಿವಣ್ಣ ಅವರು ಚಾಲನೆ ಕೊಡೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಸುನೀಲ್ ಗೌಡ, ನ್ಯೂಸ್ 18 ಕನ್ನಡ. ಈಗ ಸಾಕಷ್ಟು ಸಿನಿಮಾ ತಾರೆಯರು ಕೂಡ ಈ ಮೇಕೆದಾಟು ಪಾದಯಾತ್ರೆಗೆ ಕೈ ಜೋಡಿಸುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ಸಾಧು ಕೋಕಿಲ್ ಅವರು ಹೇಳ್ದಂಗೆ ಇಲ್ಲಿ ಪಕ್ಷ ಅಂತ ಬರಲ್ಲ. ಈಗ ನೀರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ಆರಂಭ ಅಷ್ಟೇ. ಇದು ಮುಗಿಯೋ ತನಕ, ಅಣೆಕಟ್ಟು ಆಗೋ ತನಕ, ಈ ಯೋಜನೆ ಪೂರ್ಣಗೊಳ್ಳೋ ತನಕ ನಾನಂತೂ ಸಪೋರ್ಟ್ ಮಾಡ್ತೀನಿ, ನಾನು ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ ಅನ್ನೋ ಮಾತನ್ನ ಸಾಧು ಕೋಕಿಲ್ ಅವರು ಹೇಳ್ತಾ ಇದ್ರು. ಹಾಗಾಗಿ ಯಾವೆಲ್ಲ ಸಿನಿ ತಾರೆಯರು ಇವತ್ತಲ್ಲಿ ಬರಬಹುದು ಅಂತ ಈಗ ಕಾತರತೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಸಾಕಷ್ಟು ಸ್ವಾಮೀಜಿಗಳಿಗೂ ಕೂಡ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ ಹೋಗಿ ಆಹ್ವಾನವನ್ನು ಕೊಟ್ಟು ಬಂದಿದ್ದಾರೆ, ನೀವು ಕೈ ಜೋಡಿಸ್ಬೇಕು ಅಂತ. ಹಾಗಾಗಿ ಒಂದಿಷ್ಟು ಸ್ವಾಮೀಜಿಗಳು ಕೂಡ ಬರುವಂತ ನಿರೀಕ್ಷೆಗಳು.